ಚಾನೆಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ ಆಲೂಗಡ್ಡಿ ಅವಲಕ್ಕಿಯಿಂದ ಮಾಡುವಂಥ ಪರೋಟ. ಆರೋಗ್ಯಕರವಾದದ್ದು, ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂಥ ಪರೋಟ ನಾನು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡ್ರಿ ಇಂಗ್ರೀಡಿಯೆಂಟ್ಸು: ಗೋಧಿ ಹಿಟ್ಟು, ಒಂದು ಬೌಲ್ ಅವಲಕ್ಕಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆಗೆ ಏನು ಬೇಕಂದ್ರೆ ಕೊತ್ತಂಬರಿ, ಕರಿಬೇವು, ಹಸಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ 5 ಹೆಸರು ಬೆಳ್ಳುಳ್ಳಿ, ಆಮೇಲೆ ಆಲೂಗಡ್ಡಿ ತುರಿದ್ಬಿಟ್ಟು ಬೇಯಿಸಿ ಇಟ್ಕೊಂಡು ನೋಡ್ರಿ. ಈಗ ಏನು ಮಾಡೋಣ ಅಂದ್ರೆ ಇವೆಲ್ಲ ಮಸಾಲೆ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ. ಒಂದನೇದಾಗಿ ಫಸ್ಟಿಗೆ ಅವಲಕ್ಕಿ ಇದು ಪೌಡ್ರ್ ಮಾಡ್ಕೊಂಡು ಬರೋಣ. ಅವಲಕ್ಕಿ ಪೌಡ್ರ್ ನೋಡಿ, ಈ ರೀತಿ ಅವಲಕ್ಕಿ ರುಬ್ಕೊಂಡು ಬರಬೇಕು. ಈ ರೀತಿ ಪೌಡ್ರ ಸಾಕು. ಅವಲಕ್ಕಿ ಪೌಡ್ರ್ ಮಾಡ್ಕೊಂಡು ಬಂದೇವಲ್ಲ, ಇವಾಗ ಏನು ಮಾಡೋಣ ಅಂದ್ರೆ ಈ ಮಸಾಲೆ ರುಬ್ಕೋಣ. ಮೆಣಸಿಕಾಯಿ ನೀವು ಖಾರ ಎಷ್ಟು ತಿಂತೀರಿ ಅಷ್ಟು ನೋಡ್ಬಿಟ್ಟು ಹಾಕೋರಿ. ಮೂರ್ತು ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಆಗ್ತದೆ. ಇಷ್ಟು ಮೆಣಸಿಕಾಯಿ ಆದ್ರೆ ಸಾಕ್ರಿ, ಖಾರ ಭಾಳ ಆಗ್ತಾವೆ, ಇನ್ನೂ ಸ್ವಲ್ಪ ತೆಗೋಣ. ಶುಂಠಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಜೀರಿಗೆ ಹಾಕೋಣ, ಸ್ವಲ್ಪ ಉಪ್ಪು ಹಾಕೋಣ. ಜೀರಿಗೆ, ಉಪ್ಪು, ಇಷ್ಟು ಜೀರಿಗೆ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಹಾಕೊಂಡ್ರೆ ಉಪ್ಪು ನೋಡ್ಬಿಟ್ಟು ಹಾಕೋಣ. ಉಪ್ಪು ಇವಾಗ ನೋಡಿ ಈ ರೀತಿ ರುಬ್ಕೊಂಬಂದಿನಿ. ಅಷ್ಟೊಂದು ಸಣ್ಣ ಮಾಡಿಬಿಡಿದ್ರಿ, ತೆರೆಯಾಗಿದ್ರೆ ಸಾಕು. ಈ ರೀತಿ ರುಬ್ಬಿನಿ. ಇವಾಗ ಏನು ಮಾಡೋಣ ಅಂದ್ರೆ ಬೇಯಿಸಿರುವಂಥ ಆಲೂಗಡ್ಡೆ ಏನಿದೆ ಅಲ್ಲ, ಇದು ಹೆರ್ಚ್ಕೊಳ್ಳೋಣ. ಹೆರ್ಚಿದ್ರೆ ಚೆನ್ನಾಗಿ ಆಗ್ತದೆ ಸ್ಮ್ಯಾಶ್. ನೋಡ್ರಿ ಈ ರೀತಿ ಮಾಡಿಬಿಡೋಣ. ಈ ರೀತಿ ಬಿದ್ದು ಬಿಡ್ತೈತಿ. ಇದೇ ರೀತಿ ತುರ್ಕೊಳ್ಳೋಣ. ಬೇಯಿಸ್ಕೊಂಡು ತೊಗೊಂಡು ನೋಡ್ರಿ ಆಲೂಗಡ್ಡಿ. ನೋಡ್ರಿ ಆಲೂಗಡ್ಡಿ ಈ ರೀತಿ ತುರಿದೀನಿ. ನೋಡ್ರಿ ಈ ರೀತಿ ಆಗಿರಬೇಕು. ಈಗ ನೋಡ್ರಿ ಅವಲಕ್ಕಿ ಹಾಕೋಣ. ತುರಿದಿರೋ ಅಂಥ ಅವಲಕ್ಕಿ ಹಿಟ್ಟು, ಅವಲಕ್ಕಿ ಮಾಡಿದ್ವಲ್ಲ ಪೌಡ್ರು, ಆ ಪೌಡ್ರ್. ಆಮೇಲೆ ಗೋಧಿ ಹಿಟ್ಟು, ಇಷ್ಟು ಗೋಧಿ ಹಿಟ್ಟಾದ್ರೆ ಸಾಕ್ರಿ. ಮತ್ತು ನೋಡಿ ಹಾಕೋಣ. ಈಗ ನೋಡ್ರಿ ಇದೇನು ಮಾಡಿಟ್ಟಿರುವಂಥ ಮಸಾಲ, ಖಾರ ನೋಡಿಬಿಟ್ಟು ಹಾಕೋರಿ. ಜಾಸ್ತಿ ಖಾರ ಆಗ್ತಿತ್ತಂದ್ರೆ ನೋಡ್ರಿ. ಇವಾಗ ಸ್ವಲ್ಪ ಧನಿಯಾ ಪೌಡರ್, ಅರಿಶಿನ ಪೌಡರ್, ಉಪ್ಪಂತರೂ ಇದ್ರೊಳಗೆ ಹಾಕಿ ರುಬ್ಬಿವ್ರಿ. ನೋಡಿಬಿಟ್ಟು ಹಾಕೋಣ. ಇವಾಗ ಕಲಿಸ್ಕೋಣ, ಎಲ್ಲ ಅಷ್ಟು ಮಿಕ್ಸ್ ಮಾಡ್ಕೋಣ. ಇದಕ್ಕೆ ನೀರು ಹಾಕಬೇಡ್ರಿ. ಇದ್ರೊಳಗೆ ನೀರು ಇರ್ತೈತಲ್ಲ ಆಲೂಗಡ್ಡಿ ಒಳಗೆ, ನೀರೇ ಹಾಕಬೇಡ್ರಿ. ಒಟ್ಟ ಚಪಾತಿ ಅದಕ್ಕೆ ಕಲಿಸ್ಕೋಬೇಕ್ರಿ. ಉಪ್ಪು ಆಮೇಲೆ ನೋಡ್ಬಿಟ್ಟು ಹಾಕೊಳಂಬ್ರಿ. ಮೊದಲು ಹಾಕಿ ಉಪ್ಪು ಮೆಣಸಿಕಾಯಿ ಒಳಗೆ. ನೋಡ್ರಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಎಲೆಯಾಗಿ ಚೆನ್ನಾಗಿ ಹಾಕೋಣ. ನೋಡ್ರಿ ಇವಾಗ ಈ ರೀತಿ ಕಲ್ಸ್ಕೊಂಡಿದ್ದೀನಿ. ನೋಡ್ರಿ ಇವಾಗೆ ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕೋರಿ. ಖಾರ ಉಪ್ಪು ಕಮ್ಮಿ ಇದ್ರೆ ಇವಾಗೆ ಹಾಕೋರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ನಾನು ನೋಡ್ರಿ ಒಟ್ಟ ನೀರೇ ಹಚ್ಚಿಲ್ಲ. ಇದಕ್ಕೆ ಆಲೂಗಡ್ಡಿ ಒಳಗೆ ನೀರಿಂದ ಇರ್ತದಲ್ಲ, ಹಾಗಾಗಿ ಗರೆ ಈ ಕನ್ಸಿಸ್ಟೆನ್ಸಿಲಿ ಇರ್ಬೇಕು ನೋಡ್ರಿ ಹಿಟ್ಟು. ನೋಡ್ರಿ ಚಪಾತಿ ಅದಕ್ಕೆ ನೋಡ್ರಿ ಹಿಟ್ಟು. ಇವಾಗ ನೋಡ್ರಿ ಒಂದು 10 ನಿಮಿಷ ರೆಸ್ಟಿಗೆ ಬಿಡೋಣ. 10 ನಿಮಿಷ ಆದಮೇಲೆ ಮಾಡ್ಕೋಣ. ಈಗ ನೋಡ್ರಿ 10 ನಿಮಿಷ ಆಗಿದೆ. ತೆಗೆದು ನೋಡಿ ಮಾಡ್ಕೋಣ ಪರೋಟ. ನೋಡ್ರಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದು ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕು ನೋಡ್ರಿ. ಇವಾಗ ಮಾಡ್ಕೊಳಂಬ್ರೆ ಭಾರಿ ಸ್ಮೂತಾಗಿ ಮಸ್ತ್ ಆಗ್ತಾವ ನೋಡ್ರಿ, ಸಾಫ್ಟಾಗಿ. ನಿಮ್ಮ ಮನ್ಯಾಗ ನೀವು ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೋರಿ.
ಕ್ವಾಂಟಿಟಿ ನೋಡ್ಕೊಂಡು ನಾನು ಮಾಡ್ಕೊಂಡಿನಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಹೆಚ್ಚಿಗೆ ಮಾಡ್ಕೋಬೋದು. ಜಾಸ್ತಿ ಜನ ಇದ್ದರೆ ಆಲೂಗಡ್ಡೆ ಜಾಸ್ತಿ ತೊಗೋಬೋದು, ಹಿಟ್ಟು ಅವೆಲ್ಲ. ನಾನು 3 ಜನಕ್ಕೆ ಆಗಷ್ಟು ತೊಗೊಂಡು ನೋಡಿರಿ. ಬೆಳಗಿನ ಬ್ರೇಕ್ಫಾಸ್ಟ್ ಮಸ್ತ್ ಆಗ್ತದೆ ಮಕ್ಕಳಿಗೆ. ಲಂಚ್ ಬ್ಯಾಗ್ ಮಕ್ಕಳಿಗೆ ಟಿಫಿನ್ಗಾದರೂ ಹಾಕಿಕೊಡ್ಬೋದು ನೋಡಿರಿ. ಪಕ್ಕಕ್ಕೆ ಹಂಚಿಕಾಯಿ ಇಡ್ರಿ, ತೀಡ್ಕೊಂಡು ಹಾಕ್ಬಿಡೋಣ. ಅವಲಕ್ಕಿ ಆಲೂಗಡ್ಡೆ ಪರೋಟ ಒಂದ್ಸಾರಿ ನಿಮಗೆ ಲೈಕ್ ಆದ್ರೆ ಮಾಡ್ಕೊಂಡು ತಿನ್ನಿರಿ. ಈ ರೀತಿ ತೀಡ್ಕೊಂಬಿಡ. ಬರೀ ಸರ್ ನೋಡಿ. ಇವಾಗ ತವೆ ಕಾಯ್ದಿದೆ, ಹಾಕೋಣ. ಹಂಚಿಗೆ ಎಣ್ಣೆ ಹಚ್ಚಿಬಿಟ್ಟು ಹಾಕೋಣ. ನೋಡ್ರಿ, ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಚ್ಕೊಂಡು ಬಿಡೋಣ. ನೋಡ್ರಿ, ನೋಡ್ರಿ ಈ ರೀತಿ ಆಗ್ಬೇಕು ನೋಡ್ರಿ. ಮಸ್ತ್ ಪರೋಟ ರೆಡಿ ನೋಡ್ರಿ. ಈ ರೀತಿನೂ ಫ್ರೈ ಮಾಡ್ಬೋದು, ಪೂರಿ ಥರನೂ ಮಸ್ತ್ ಬರ್ತಾವೆ ಇವನು. ಆ ರೀತಿ ಬೇಡ ಅಂದರೆ ಈ ರೀತಿನೂ ಮಾಡ್ಕೋಬೋದು ನೋಡಿ. ನೋಡಿ ಇವಾಗ ಈ ರೀತಿ ಮಾಡ್ಕೋಬೋದು ನೋಡ್ರಿ. ಮಸ್ತ್ನಾಗೆ ಉಬ್ಬಿ ಬರ್ತಾವೆ ನೋಡ್ರಿ ಇವನು. ಮಸಾಲ ಪೂರಿ ನೋಡ್ರಿ ಎಷ್ಟು ನೈಸ್ ಬಂದಾವ. ಹೀಗಾದ್ರೂ ಮಾಡ್ಕೋಬೋದು, ಪರೋಟ ಥರ ಆದರೂ ಮಾಡ್ಕೋಬೋದು. ಎಣ್ಣೆ ಬೇಡ, ಬೆಳಗ್ಗೆ ಟೈಮ್ ಎಣ್ಣೆ ಬೇಡ ಅಂದರೆ ಸಾಯಂಕಾಲ ಸ್ನ್ಯಾಕ್ಸ್ ರೆಸಿಪಿ ಈ ರೀತಿ ಮಾಡ್ಕೊಂಡ್ರು ನಡೀತೈತಿ ನೋಡ್ರಿ. ಏನು ಎಣ್ಣೆ ಕುಡಿಯಲ್ಲ ರೀ. ನೋಡ್ರಿ ಯಾವ ರೀತಿ ಉಬ್ಬಿ ಬಂದಾವ, ಮಸ್ತ್ ಉಬ್ಬಿ ಬರ್ತಾವ್ರಿ. ಟೇಸ್ಟು ಸಖತ್ತಾಗುತ್ತಾ ನೋಡ್ರಿ ಫ್ರೆಂಡ್ಸ್. ಯಾವ ರೀತಿ ಮಾಡಿದ್ನಿ ಅಂತ ಮಸ್ತ್ ಅಂದ್ರೆ ಮಸ್ತ್ ಮಾಡಿ ನೋಡ್ರಿ. ಈ ರೀತಿ ನಿಮಗೆ ಮಾಡ್ಕೊಂಡು ತಿನ್ರಿ. ನಿಮಗೂ ಏನ್ರಿ ಲೈಕ್ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ಇದ್ರ ಜೊತೆ ನೋಡ್ರಿ ಏನೂ ಬೇಕಾಗಿಲ್ಲ. ಬೇಕು ಅಂದರೆ ಶೇಂಗಾ ಚಟ್ನಿ ಮೊಸರು ಜೊತೆ ಆದರೂ ತಿನ್ಬೋದು, ಇಲ್ಲ ಅಂದ್ರೆ ತುಪ್ಪ ಜೊತೆ ಆದರೂ ತಿನ್ಬೋದ್ರಿ. ಬೆಳಗಿನ ನಾಷ್ಟಕ್ಕೆ ಎಣ್ಣೆ ಬೇಡ ಅಂದರೆ ಪರೋಟ ಥರ ಮಾಡ್ಕೊಂಡು ತಿನ್ರಿ. ಇಲ್ಲಪ್ಪ ನಮ್ಗೆ ಎಣ್ಣೆ ಒಳಗೆ ನಡಿತೈತಿ ಅಂತ ಅನ್ನಂಗಿದ್ರೆ ಪೂರಿ ಥರ ಮಾಡ್ಕೊಂಡು ತಿನ್ರಿ. ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದಾವ. ಈಗ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಈಗ ಮೆತ್ತ ಭಾಳ ಸಾಫ್ಟ್ ಆಗ್ಯಾವ್ರಿ, ಬಡದೊಡೆ ಥರ ಈಗ ಯಾವ ರೀತಿ ಆಗ್ಯಾವ ಮಸ್ತ್ ಆಗ್ಯಾವ್ರಿ. ಇದ್ರ ಜೊತೆ ಏನೂ ಬೇಡ ಅನಿಸ್ತತ್ ನೋಡ್ರಿ ನನಗೆ ಮಾತ್ರ. ಮಸ್ತ್ ಸಾಫ್ಟ್ ಆಗ್ಯಾವ್ರಿ. ಈ ರೀತಿ ಮಾಡಿಕೊಡ್ರಿ ಮಕ್ಕಳಿಗೆ ತಿನ್ಲಿಕ್ಕೆ. ಮಸ್ತ್ ಅಂದ್ರೆ ಮಸ್ತ್ ಅಥವಾ ಅದೇ ಉಪ್ಪಿಟ್ಟು, ಅದೇ ಅವಲಕ್ಕಿ, ದೋಸೆ, ಇಡ್ಲಿ ಬೇಜಾರಾದ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡ್ರಿ. ಆಲೂಗಡ್ಡೆ ಮನೆಯಲ್ಲಿ ಇರ್ತದ, ಅವಲಕ್ಕಿ ಮನೆಯಲ್ಲಿ ಇರ್ತದ, ಇನ್ನೇನು ಬೇಕಾಗಿದ್ರಿ ಈ ರೀತಿ ಮಾಡಿಕೊಡ್ರಿ. ಮಕ್ಕಳು ಯಜಮಾನ್ರು ತುಂಬಾನೇ ಇಷ್ಟಪಡ್ತಾರೆ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿನ ಹೇಳಿಕೊಟ್ಟಿನ್ರಿ. ನೋಡ್ರಿ ಪರೋಟ ಎಷ್ಟು ಮೆತ್ತಗಾಗ್ಯವ್ರಿಗೆ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ಇದ್ರ ಜೊತೆ ಶೇಂಗಾ ಚಟ್ನಿ ತುಪ್ಪದ ಜೊತೆ ಹತ್ರ ಸೂಪರ್ ಕಾಂಬಿನೇಷನ್ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೋಡಿ ಮಗ ತಿಂದು ಈಗ ರೀ ಕುರ್ಕುರು ಆಗ್ಯಾವ ನೋಡ್ರಿ. ಮಸ್ತ್ ಆಗ್ಯಾವ್ರಿ. ತಿಂದು ನೋಡಪ್ಪ, ಟೇಸ್ಟ್ ಹೇಳು. ಕುರುಮ್ ಅಂತಾವ ನೋಡ್ರಿ. ಮಸ್ತ್. ಅವನಿಗೆ ಎಣ್ಣೆಯಲ್ಲಿ ಮಾಡಿರೋದು ತುಂಬಾನೇ ಇಷ್ಟ ರೀ, ಹಾಗಾಗಿ ನಾ ಎಣ್ಣೆಯಲ್ಲಿ ಮಾಡಿಕೊಟ್ಟಿನಿ ಅವನಿಗೆ. ಈ ರೀತಿ ಮಾಡಿ ಲಂಚಿಗೆ ನಡೀತೆ ನೋಡ್ರಿ. ಬ್ರೇಕ್ಫಾಸ್ಟ್ ಟಿಫಿನ್ ಹಾಕಿ ಕೊಡ್ಬೋದು. ಎಣ್ಣೆ ಬೇಡ ಮಕ್ಕಳಿಗಂದ್ರೆ ಈ ರೀತಿ ಮಾಡಿಕೊಡ್ರಿ. ತಿನ್ಬೇಕಂದ್ರೆ ಈ ರೀತಿ ಸಂಜೆ ಟೈಮ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಬೋದ್ರಿ. ಈ ರೀತಿ ಮಸ್ತ್ ಅಂದ್ರೆ ಮಸ್ತ್ ಆತಾವ ನೋಡ್ರಿ. ಈ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರ್ರಿ. ನಾವು ಟೇಸ್ಟ್ ಮಾಡಿ ನೋಡೋಣ ಬನ್ರಿ ಫ್ರೆಂಡ್ಸು. ಮಸ್ತ್ ಆಗ ನೋಡ್ರಿ. ಮಸಾಲ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ. ಖಾರ, ಶುಂಠಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಫ್ಲೇವರ್ ಮಸ್ತ್ ಅಂದ್ರೆ ಮಸ್ತ್ ಬರ್ತದ್ರಿ. ಮನೆಯೆಲ್ಲ ಗಮ್ ಅಂತ ವಾಸನೆ ಆಗ್ಯದ. ಬಡದೊಡೆ ಹೆಂಗೆ ಸ್ಮೆಲ್ ಬರ್ತದ ಆ ರೀತಿ ಸ್ಮೆಲ್ ಬರತ್ತದ ನೋಡ್ರಿ. ಇದಕ್ಕೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಭಾಳ ಸನಕ್ಕಿಲ್ಲ,
ಭಾಳ ಟೇಸ್ಟ್ ಆಗ್ಯಾವ ನೋಡ್ರಿ. ಬೆಳ್ಳುಳ್ಳಿ ಶುಂಠಿ ಫ್ಲೇವರ್ ಮಸ್ತ್ ಟೇಸ್ಟ್ ಆಗ್ಯದ್ರಿ. ಆಲೂಗಡ್ಡಿ ಒಳಗೆ ಬರೀ ಆಲೂಗಡ್ಡಿ ಪರೋಟ ಮಾಡಿಕೊಡ್ತೀರ, ಈ ರೀತಿ ಒಂದ್ಸರಿ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ್ರಿ. ಗರಿಗರಿಯಾಗಿ ಬರ್ತಾವ ಪರೋಟ, ಮಾತ್ರ ಮೆತ್ತಗೆ ಆಗ್ತಾವ್ರಿ. ಮಧ್ಯಾಹ್ನ ಸಾಯಂಕಾಲ ತನಕ ಇಟ್ಟು ತಿಂದ್ರು ಏನಾಗಲ್ಲ. ಈ ರೆಸಿಪಿ ನಿಮಗೂ ಇಷ್ಟ ಆಗ್ತದೆ ಅಂತ ಅನ್ಕೊಂತೀನಿ ನಾನು. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾದ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತಾನೆ ಇರಿ. ದಯವಿಟ್ಟು ಲೈಕ್ ಮಾಡಿ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಿ, ಮತ್ತು ಸಬ್ಸ್ಕ್ರೈಬ್ ಮಾಡಬೇಡ್ರಿ. ಆಗಿರಿ ಅಂದ್ರೆ ಸಬ್ಸ್ಕ್ರೈಬರ್ ಯಾಕೆ ತೆಗಿತೀರಿ ಫ್ರೆಂಡ್ಸ್? ನಮ್ಮ ರೆಸಿಪಿ ನಿಮ್ಗೆ ಏನ್ರಿ ಇಷ್ಟ ಆಗಲಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಡ್ರಿ, ತೆಗೆದ್ಬಿಡ್ರಿ. ಕೊಟ್ಟು ಕಸ್ಕೊಂಡಂಗೆ ಆಗುತ್ತೆ ನೋಡ್ರಿ. ಇದು ಭಾಳ ಅನ್ಯಾಯ ಅನ್ನಿಸ್ತದೆ ನೋಡ್ರಿ. ಆಗೋದು ಸಬ್ಸ್ಕ್ರೈಬರ್ 2 ದಿನ ನೋಡೋದು, ಮತ್ತೆ ರೆಸಿಪಿ ಬೇಕಂದ್ರೆ ಸಬ್ಸ್ಕ್ರೈಬ್ ಆಗೋದು, ರೆಸಿಪಿ ನೋಡಿದ ತಕ್ಷಣ ಸ್ಕಿಪ್ ಮಾಡೋದು. ಆ ರೀತಿ ಮಾಡಬೇಡ್ರಿ. ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡ್ರಿ. ನಿಮ್ಗೆ ನಾವು ಏನು ಹಾಕಿವಿ ಅಂತ ಗೊತ್ತಾಗಂಗಿಲ್ಲ. ಎಂಡ್ ತನಕ ನೋಡ್ರಿ. ನೀವು ಬಿಡುವಿದ್ದು ಟೈಮ್ ತೊಗೊಂಡು ನೋಡ್ರಿ. ಇಲ್ಲ ಅಂದ್ರೆ ನಮ್ಗೆ ಟೈಮ್ ಇಲ್ಲಂದ್ರೆ ನೀವು ಬಿಟ್ಬಿಡ್ರಿ. ಸಬ್ಸ್ಕ್ರೈಬ್ ಆಗೋದು ಅನ್ಸಬ್ಸ್ಕ್ರೈಬರ್ ಆಗಬೇಡ್ರಿ ದಯವಿಟ್ಟು. ಇದೊಂದು ಮಾತ್ರ ನಾನು ಒಳ್ಳೇದನ್ನ ಕೇಳ್ಕೊಂತ ಇರ್ತೀನಿ ನೋಡ್ರಿ ಯಾವಾಗಲೂ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ಬಾಯ್.